ಮನಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಪರಿಹಾರ ಏನಂತ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಮಾಡ್ಕೊಡ್ತೇನೆ. ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಓದಿರ್ತೀರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೀವು ಹೋಗ್ರೆ ಎಲ್ಲೇ ಮನೆಗೆ ಹೋಗ್ತಿರ್ತೀರಿ, ನೀವು ಏಕದಮ್ ಯಾರು ಬಂದು ನೀವು ಹೊಡೆದೋಗ್ತಾರೆ. ಅವಾಗ ಏನು ಮಾಡ್ತೀರಿ? ಏನು ಮಾಡ್ಬೇಕಾದ್ರೆ ಇಮಿಡಿಯೇಟ್ ಯಾರಿರಲ್ಲ ಏನು ಮಾಡ್ತೀರಿ? ನೋಡಿ, ಸಡನ್ ಫ್ಲಾಶ್ ಆಗಲ್ಲ, ಯಾರೋ ಹೆಲ್ಪ್ ಬರಲ್ಲ, ಎಲ್ಲ ಆಕ್ಸಿಡೆಂಟ್ ಆಯ್ತು. ಇಲ್ಲ ಒಂದು ಆಕ್ಸಿಡೆಂಟ್ ಆಗಿ ನೀವು ನೋಡ್ತೀರಿ, ಬಟ್ ನೀವೇನು ಹೇಳೋದು ಅವಾಗ ಹೋಗ್ಬಿಡ್ತೀರಿ ಅಲ್ಲ ಸರ್. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವನು ಒದ್ದಾಡ್ತಿರ್ತಾನೆ, ನೀವು ಹೋಗ್ಬಿಡ್ತೀರಿ. ಈಗ ಅವನ್ನ ಉಳಿಸ್ಬೇಕು ಅಥವಾ ನನಗೆ ಆಗಬೇಕು ಪೊಲೀಸರು ಮಾಡ್ತಾರೆ. ನಮ್ಮ ಒಂದು ಮನೆ ಇದೆ. ಪ್ರತಿಯೊಬ್ಬರು ಈ ದೇಶದಲ್ಲಿ ನಾವು ಪ್ರತಿಯೊಬ್ಬರು ಪ್ರಜೆಗಳು ನಾವು ಒಂದು ದೇಶದ ಅಭಿವೃದ್ಧಿಗಾಗಿ, ದೇಶದ ಸದೃಢತೆಗಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ನಿಮ್ಮಂತಲ್ಲಿ ಹ್ಯಾಕ್ ಆಗ್ತದೆ ಅಂದರೆ ನೀವು ಇದನ್ನೆಲ್ಲ ತಿಳ್ಕೋಬೇಕು. ಈಗ ಸಾಕಷ್ಟು ನೀವು ಟಿವಿ ನೋಡ್ತೀರಿ ಅಥವಾ ಇನ್ನೇನೇನೋ ನೋಡ್ತೀರಿ, ಹಂಗಿರ್ಬೇಕು ಹೀಗಿರ್ಬೇಕು, ಅವೆಲ್ಲ ಅಲ್ಲ. ಅದು ಸಿನಿಮಾ ಸ್ಟೈಲೇ ಬೇರೆ, ನಮ್ಮ ಜೀವನ ಇದನ್ನೇ ಬೇರೆ. ನಾವು ಜೀವನದಲ್ಲಿ ನಾವೆಲ್ಲ ಒಂದೇ, ಒಂದು ಇಲ್ಲೆಲ್ಲ ಆ ಜಾತಿ ಈ ಜಾತಿ ಅದು ಇದು ಒಂಥರವನ್ನು ನಾವೆಲ್ಲ ಒಂದೇ ಅಂತ ಒಂದೇ ಹೇಳ್ಬೇಕಾದ್ರೆ ಒಂದು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಹೆಂಗಿರ್ಬೇಕು, ನಾವು ಕಾನೂನು ಹೆಂಗೆ ನಾವು ಮಾಡಬೇಕು, ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರನ್ನ ಹೊಡೆದು ನಾವು ಅವನ ಹತ್ರ ಇದು ಮಾಡೋದು, ಇನ್ನೊಬ್ಬರಿಗೆ ಟಾರ್ಚರ್ ಮಾಡೋದು, ಅವೆಲ್ಲ ನಮ್ಮ ಪ್ರಿವೆನ್ಷನ್. ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಾಡಬೇಕು ಅಂತ ತಿಳ್ಕೊ. ಕೆಲವೊಂದು ನಿಮಗೆ ಗೊತ್ತಿದ್ದಂಗೆ ನಡೀತಿರ್ತಾರೆ. ಸೊ ಅವನ್ನ ನಾವು ಗ್ರಾಮ ಪಂಚಾಯತಿನ ಮೊದಲೆಲ್ಲ ನೋಡಿ, ಗ್ರಾಮದಲ್ಲಿ ಪಂಚಾಯತಿ ಮಾಡೋದು, ಏನಾದರೂ ಮಾಡಿದ್ರೆ ಅಲ್ಲೇ ಒಂದು ಕಂಟ್ರೋಲ್ ಮಾಡ್ಬೋದು. ಹೌದಾ? ಅದು ಯಾಕಂದರೆ ಇಲ್ಲಿ ಸ್ಟೇಷನ್ ಮಟ್ಟದಲ್ಲೇ ಬರ್ತಿಲ್ಲ. ಸೊ ಪ್ರಿವೆನ್ಷನ್ ಅಲ್ಲೇ ಒಂದು ಈಗ ನಿಮ್ಮ ಹಂತದಲ್ಲಿ ನಡೆಯತಕ್ಕಂಥ ವಿಚಾರಗಳನ್ನು ನೀವು ನಾನು ತಿಳ್ಕೊಂಡು ಅದರಿಂದ ಏನಾದರೂ ಸಮಸ್ಯೆಗಳಿದ್ರೆ ಅದು ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ಹತ್ತಿರದಂಥ ಪೊಲೀಸ್ ಸ್ಟೇಷನ್ಗೆ ನೀವು ಭೇಟಿ ಆಗಬೇಕು. 112 ಅಂತ ಒಂದು ನಂಬರ್ ಇದೆ. ಇಮಿಡಿಯೇಟ್ 112 ಹೊಡೆದ್ಬಿಟ್ರೆ ಇಮಿಡಿಯೇಟ್ ಅಲ್ಲಿರೋ ನಿಯರೆಸ್ಟ್ ಪೊಲೀಸ್ ಎಲ್ಲೇ ಹೋಗಿ ಇಡೀ ಇಂಡಿಯಾದಲ್ಲಿ ಒಂದು ಸಮಸ್ಯೆ ಬಂದರೂ ನೀವು ಪೊಲೀಸ್ ಮಾಡ್ಬೇಕಾದ್ರೆ ಒಂದು ನಂಬರ್ ಇರಬೇಕು ಹತ್ತಿರದಲ್ಲಿ. ಹೌದಾ? ಯಾವ ಊರಿಂದ ಬರ್ತಿದ್ದೀವಿ? ಎಲ್ಲ ಡಿಫ್ರೆಂಟ್ ಬರ್ತೀವಿ. ಆಮೇಲೆ ಹಳ್ಳಿಯಲ್ಲಿ ಯಾರಾದರೂ ಹೊಸಬರು ಬಂದರೆ ಆ ಹಳ್ಳಿಯಲ್ಲಿ ಹೊಸ ಜನ ಬರ್ತಿರ್ತಾರೆ. ಈ ಕೆಲವೊಂದು ಕರ್ತನಗಳು ಭಾಳ ಇರ್ತವೆ ಹಳ್ಳಿಗಳಲ್ಲಿ, ಅದು ಗೊತ್ತಾಗಲ್ಲ. ನಾವೆಲ್ಲ ಭಾಳ ಚೆನ್ನಾಗಿರ್ತೀವಿ, ಭಾಳ ಯೂಸೆಂಟ್, ನಾವು ಭಾಳ ಕರೆಕ್ಟಾಗಿದೆ ಅಂತ ಅಂದ್ಕೊಡ್ತಾರೆ. ಎಲ್ಲ ಈಗ ಜನ ನೋಡ್ತಾರೆ ಎಲ್ಲಿ ಇವರು ಇನ್ನೋಸೆಂಟ್ ಇದ್ದಾರೆ ಅಥವಾ ಎಲ್ಲಿ ಇವ್ರನ್ನ ಅಫೆನ್ಸ್ ಮಾಡೋದು, ಎಲ್ಲಿ ಬಂಗಾರ ಇಟ್ಟಿರ್ತಾರೆ, ಎಲ್ಲಿ ಯಾರು ಆಸ್ತಿ ಜಾಸ್ತಿ ಮಾಡಿರ್ತಾರೆ, ಇವೆಲ್ಲ ನೋಡಿ ಅಬ್ಸರ್ವ್ ಮಾಡೋದಕ್ಕೆ ಕೆಲವೊಬ್ಬರು ಇರ್ತಾರೆ. ಈಗ ಸಿಟಿಗಳಲ್ಲಾದರೆ ಕಸ ಹೊಡೆಯನ್ನು ಆ ಪೇಪರ್ ಅಷ್ಟಕ್ಕೆ ಬರ್ತಿರ್ತಾರೆ, ನಿಮಗೆ ಗೊತ್ತಾಗಲ್ಲ ಅವನೇನು ಕಸ ಪೇಪರ್ ಇರ್ತದೆ, ಪ್ಲಾಸ್ಟಿಕ್ ಇರ್ತಾನೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಅವ್ರ ಹಿಂದನೇ ಬೇರೆ ಇರುತ್ತೆ. ಸೊ ಯಾರೇ ಹೊಸಬ ವ್ಯಕ್ತಿ ಬಂದರೆ ಬಂದು ಮಾಡಬೇಕು, ಅಂಥವೆಲ್ಲ ಬರ್ಬೇಕು. ಸುಮ್ಮನೆ ಬರ್ಬೇಕು ತಿರ್ಗಾಡೋದಂದ್ರೆ ಅದನ್ನ ಹೇಳ್ಬೇಕು. ಯಾವುದೇ ಒಂದು ವ್ಯಕ್ತಿ ಶಾಲಾ ಆವರಣದಲ್ಲಿ ಆಗಲಿ, ಮನೆ ಹತ್ರ ಆಗಲಿ ಅಥವಾ ಇನ್ನೊಂದು ಕಡೆ ತಿರುಗ್ತಾನಂದ್ರೆ ಅದು ಒಂದು ನಿಮ್ಮ ಡ್ಯೂಟಿ, ಪ್ರತಿಯೊಬ್ಬರದ್ದು ಸಾರ್ವಜನಿಕರ ಒಂದು ಡ್ಯೂಟಿ ಅದು.
ಈ ಪೊಲೀಸ್ ಅಷ್ಟೇ ಒಂದು ಕಾನೂನು ನಿಮಗೆ ಹೆಲ್ಪ್ ಮಾಡ್ತಾರೆ. ಪ್ರಿವೆನ್ಷನ್ ಇದ್ದೇ ಇರುತ್ತೆ. ನೀವು ಅದನ್ನು ಯಾಕೆ ಹೇಳಿದೆ ಅಂದರೆ ಈ ಒಂದು ನೇಚರ್ ಬಿಟ್ಬಿಡ್ಬೋದು. ಈಗ ನಾನೊಂದು ಈ ಒಂದು ಮನೆಪ್ಪ, ಈ ದೇಶ ಇವೆಲ್ಲೇ ಹೋಗಿ ಈಗ ನನ್ನ ಕಾನ್ಸೆಪ್ಟ್ ಅದೇ, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಇದು ನಮ್ಮ ಮನೆ ಅಂತ ಹೇಳ್ಬೋದು. ನಮ್ಮ ಪ್ರತಿಯೊಬ್ಬರು ನಮ್ಮ ಮನೆ, ನಮ್ಮ ಜನನ ನಾವು ಹೆಂಗೆ ಕಾಪಾಡಬೇಕು. ಈಗ ನನ್ನಲ್ಲಿ ಒಂದು ದುಡ್ಡು ಐತಪ್ಪ, ಅಕಸ್ಮಾತ್ ಒಂದು ಕೊಡಿರಿ, ಯಾರು ಬೆಟ್ಟು ಮಾಡಬಾರ್ದು, ನಾವು ಅದನ್ನು ಸಹಾಯ ಮಾಡೋದು ನಮಗೆ. ಅಥವಾ ಅವ್ನಿಗೆ ಏನೋ ತೊಂದರೆ ಇತ್ತು, ನಾವು ಅದನ್ನು ನಿಯರೆಸ್ಟ್ ಪೊಲೀಸ್, ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದರೆ ನಿಯರೆಸ್ಟ್ ಪೊಲೀಸ್ ಇರ್ತೀವಿ, ಇಲ್ಲ ನಿಯರೆಸ್ಟ್ ಹಾಸ್ಪಿಟಲ್ ಇರ್ತವೆ. ಸೊ ಇವೆಲ್ಲ ಒಂದು ನಿಮಗೆ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ, ಅದರ ರೆಫರಲ್ ಇರ್ತದೆ, ಸ್ಟೇಷನ್ಗೆ ಆಮೇಲೆ PSI ಇರ್ತಾರೆ, ಅವ್ರ ಮೇಲೆ ಇನ್ಸ್ಪೆಕ್ಟರ್ ಇರ್ತಾರೆ. ಇವ್ರು ಇಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಆಗಲಿಲ್ಲ, ಸೊ ಅಲ್ಲಿ ನೀವು ಅಪ್ರೋಚ್ ಮಾಡಿದರೆ ಅವರು ಫ್ರೀ ನಿಮ್ಮ ಲೀಗಲ್ ಅಡ್ವೈಸರ್ ಕೊಡ್ತಾರೆ. ನಿಮಗೆ ಫ್ರೀ ಹೆಲ್ಪಿಂಗ್ ಇರುತ್ತೆ. ಅಂದರೆ ಯಾವುದೋ ₹1 ಇಸ್ಕೊಳಲ್ಲ, ಬಟ್ ಅದಕ್ಕೆ ಸುಮ್ಮನೆ ಹೋಗಿ ಇದು ಮಾಡೋಲ್ಲ. ನಮ್ಮ ಅದು ಎಂಥರಿಗೆ ಅತಿ ಬಡವರು, ಅತಿ ಒಂದು ಹಿಂದುಳಿದ ಜನಾಂಗ ಅಂತ ಹೇಳಿ ಅವರ ಒಂದು ಕಾನೂನಲ್ಲಿ ಅಂದರೆ ಲೀಗಲ್ ಸೆಲ್ ಅಂತ ನೀವು ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೋದು. ಸರಿ ಸರಿ. ಸೊ ಈಗ ಬೇರೆ ಆ್ಯಂಗಲಲ್ಲಿ ನಾವು ಈಗ ಮೊಬೈಲ್ ಟ್ರ್ಯಾಕಿಂಗ್ ಮಾಡ್ತೀವಿ, ಮೊಬೈಲ್ನಲ್ಲಿ ಎಲ್ಲಿ ಕಂಪ್ಲೀಟ್ ಆಗಿರುತ್ತೆ ಮಾಡ್ತೀವಿ. ಈಗ ಏನಾದರೂ ಒಂದು ಈಗ ಹುಡುಗಿಗೆ ಇದು ಮಾಡಿದರೆ ಅಥವಾ ಹುಡುಗರಿಗೆ ಏನು ಮಾಡಿದರೆ ಪ್ರತಿಯೊಬ್ಬ ಒಂದು ಮೊಬೈಲ್ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಆಲ್ ಮೊಬೈಲ್ ಕಡೆಯಿಂದ ಜಾಸ್ತಿ ಇಂಟ್ರೂಷನ್ ಆಗುತ್ತೆ. ಈಗ ನಾವು ಒಂದು ಆರೋಪಿ ಪತ್ತೆ ಮಾಡಬೇಕಂದ್ರೆ ಈಗ ನಾನು ಇಲ್ಲಿದ್ದೇನೆ ಅಂದರೆ ಈ ಮೊಬೈಲ್ ನನ್ನ ಮೊಬೈಲ್ದ ಲೊಕೇಶನ್ ಇಲ್ಲಿ ಗೊತ್ತಾಗುತ್ತೆ. ಈಗ ಎಷ್ಟು ಜನ ಮೊಬೈಲ್ ಇರೋ, ಯಾರ ಮೊಬೈಲ್ಗಳು ಇದೆ ಅಂತ ನಮ್ಮಲ್ಲಿ ಒಂದು ಟ್ರ್ಯಾಕಿಂಗ್ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ನಾವು ಕೆಲವೊಂದು ಇದು ಮಾಡ್ತೀವಿ. ಇನ್ವೆಸ್ಟಿಗೇಷನಲ್ಲಿ ಭಾಳ ಫಾಸ್ಟ್ ಇದೆ ನಮ್ಮ ಇನ್ವೆಸ್ಟಿಗೇಷನ್. ಈಗ ಒಂದು ಅಪರಾಧ ಎಲ್ಲ ಬಚ್ಚಿಕೊಂಡಿರ್ತಾರೆ. ನಾವು ಬೇರೆ ಕಡೆ ಎಲ್ಲ ಹೋಗಿ ಹ್ಯಾಂಡ್ ಇಟ್ಕೊಂಡ್ಬರ್ತೀವಿ ಅಂದರೆ ಈ ಮೊಬೈಲ್ ಕಡೆ ಮೋಸ್ಟ್ಲಿ ಸುಮಾರು ಕಿಚ್ಚಬೇಡ. ನಾವು ರೂಮ್ನಲ್ಲಿ ಕೂತ್ಕೊಂಡು ಸುಮ್ಮನೆ ಯಾರಿಗೂ ಮೆಸೇಜ್ ಹಾಕೋದು ಅಥವಾ ಯಾರು ಇಲ್ಲಿ ಯಾರು ನೋಡಲ್ಲ. ನಾವು ಇದು ನಮ್ಮಲ್ಲಿ ನೀವು ಒಂದು ವರ್ಷದ ಮಾಹಿತಿ ಸಹ ನಾವು ತಗೊಳ್ತೀವಿ. ನಾವು ಈಗ ನಮಗೊಂದು ಇದಿದೆ, ನಮ್ಮ ಏರ್ಟೆಲ್ ಆಫೀಸು, ಯಾರು ಎಷ್ಟು ಯಾವ ಕಂಪ್ನಿಗಳಲ್ಲ ದೇಶದ ಎಲ್ಲ ಆಫೀಸುಗಳು ನಾವೇನು ಕೇಳಿದ್ರೆ ಮಾಡಿ ಬರ್ತೀವಿ. ಒಂದು ಯಾವುದೇ ಒಂದು ಅಪರಾಧ ಇನ್ವೆಸ್ಟಿಗೇಷನ್ ಮಾಡಿ ಕರೆಕ್ಟಾಗಿ ಹೋಗ್ತೀವಿ. ಅದು ಒಂದು ನಮ್ಮ ಪೊಲೀಸ್ ಇದು. ಈಗ ನಿಮ್ಮದೇನು ಸಮಸ್ಯೆ ಇದೆಯಾ? ಯಾರು ಡ್ರೈವಿಂಗ್ ಮಾಡಬೇಡ್ರಿ, DL ಆಲ್ಮೋಸ್ಟ್ ಅದು DL ಹೆಲ್ಮೆಟ್ ಹಾಕಿ ನೋಡಿ. ಇದು ಭಾಳ ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು, ಹೌದಾ? ಬೇರೆ ಯಾವ ಪಾರ್ಟ್ಸ್ ಏನಾದರೂ ನಾವು ಅದನ್ನು ರಿಪೇರಿ ಮಾಡ್ಬೋದು. ಬಟ್ ಇದು ಸ್ವಲ್ಪ ಏನಾದರೂ ಆಯಿತು, ಫುಲ್ ಎಂಟೈರ್ ಬಾಡಿ ಹೋಯ್ತು ಅಂತ. ಸೊ ಅದಕ್ಕೆ ಹೆಲ್ಮೆಟ್ ಹಾಕಿ. ಯಾಕಂದರೆ ನಮ್ಮ ಪೊಲೀಸ್ನ ₹500 ಫೈನ್ ಹಾಕ್ಬೋದು. ₹500 ಅದು ಹಾಕೋದ್ರಿಂದ ಒಪ್ಪಿಗೆ ಹೋಗೋದು ಅವರು ನಾನು ಮಾಡಿದ ತಪ್ಪು, ಅದನ್ನು ಚಾಲೆಂಜ್ ಮಾಡೋದಾಗಲಿ, ಇನ್ನೇನು ಮಾಡೋದಿಲ್ಲ, ಯಾರಾದರೂ ಹೇಳ್ಕೊಳ್ಳೋದಾಗಲಿ. ಇವತ್ತು ನಾವು ಕೈ ಬಿಟ್ಟು ಕಳಿಸ್ಬಿಡ್ತೀವಿ, ಯಾರು ಹೇಳ್ತಾರೆ ಕೈ ಬಿಟ್ಟು ₹500 ಉಳಿತು ಅಂತ ಖುಷಿಯೇ ಬಿಡ್ತಾರೆ. ಅದಲ್ಲ ನಾಳೆ ಮತ್ತೆ ಎದುರಿಸುತ್ತೆ, ಏನಾದ್ರು ಬಿದ್ದ ಒಂದಲ್ಲ ಒಂದು ನಮ್ಮನೆ ಆಕ್ಸಿಡೆಂಟ್ ಆಗಲ್ಲ. ಅದು ಆ ಟೈಪು ಕಾನೂನಲ್ಲಿ ಒಂದು ರೆಗ್ಯುಲೇಷನ್ ಇದೆ ಇಲ್ಲ. ಮತ್ತು ನೀವು ಸಿಕ್ಕರೆ ಅದಕ್ಕೆ ಅದು ಭಯ ಪಟ್ಟಿರಬಾರ್ದು. ಆಯಿತು, ತಪ್ಪಾಗ ಆಯಿತು, ಅವ್ರು ಸ್ವಲ್ಪ ಮಾಡಿದ್ವಿ, ಒಳ್ಳೆಯದು, ಗುಡ್, ಎಲ್ಲರೂ ಚಪ್ಪಾಳೆ ತಟ್ಟರೆ ತಪ್ಪಂದ್ರೆ ನಾವು ಒಟ್ಟಿಗೆ ಏನಾದರೂ ನಾವು ಮಿಸ್ಟೇಕ್ ಮಾಡಿದರೆ ನಾವು ಚಾಲೆಂಜ್ ಇಲ್ಲ. ಈಗ ನಾಳೆ ಎಲ್ಲ ಸರ್ ನಿನ್ನೆ ಟ್ರಾಫಿಕ್ ಜಾಮ್ ಆಯ್ತು ಸರ್. ಸತತವಾಗಿ 1 ಗಂಟೆ ಸರ್ ಬಸ್ ನಿಂತಿದ್ದು. ನಾನಂತ ಗಂಡುಡ್ದಂಗೆ ನಡೀತಿ ಸರ್, ಮನೇಲಿ ಹೋಗಿ ಏನೋ ಹಿಂಗೆ ಆಗಿತ್ತು ಅಂತ ಹೇಳ್ಬೋದು ಸರ್. ಅದೇ ಹೆಣ್ಮಕ್ಳನ್ನ ನಂಬೋರು ಇರ್ತಾರೆ, ನಮ್ಮದೇ ಇರೋರು ಇರ್ತಾರೆ ಪೇರೆಂಟ್ಸ್. ಯಾಕೆ 1 ಗಂಟೆ ಲೇಟಾಗಿ ಬಂತು ಅಂತ ಕ್ವಶನ್ ಮಾಡ್ತಾರೆ ಸರ್. ಯಾರನ್ನೊಬ್ರು ಪೊಲೀಸ್ ಇದ್ದಿದ್ರೆ ಅಲ್ಲಿ ಸ್ವಲ್ಪ ಹೋಗ್ತಿತ್ತು ಬಸ್ಸು. ಇವಾಗ ಮುಂಚೆ ಅಂತ ಇರ್ತಿರ್ಲಿಲ್ಲ, ಇವಾಗ ಸ್ವಲ್ಪ ರೋಡ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಸ್ವಲ್ಪ ಇರ್ಬೇಕಂತ ರಿಕ್ವೆಸ್ಟ್. ಇದು ನಮ್ಮ ಅಲ್ಲಿ ಹೋಮ್ ಗಾರ್ಡ್ ಇರ್ತಾರೆ, ಹೋಮ್ ಗಾರ್ಡ್ ಪೊಲೀಸ್ ಇರ್ತಾರೆ. ನೀವು ಸರ್ಕಲ್ ಪೊಲೀಸ್ ಇರ್ತಾರೆ. ಅದಲ್ಲ ನೀವು ಅಬ್ಸರ್ವ್ ಮಾಡಿದ ಸರ್ಕಲ್ಲಾಗೆ ಈ ಕಡೆ ಸರ್ಕಲ್ ಆ ಕಡೆ ಸರ್ಕಲ್ ಟ್ರಾಫಿಕ್ ಜಾಮ್ ಆಯಿತು. ಅದನ್ನ ಯಾರು ಇಂಥ ಟೈಮಲ್ಲಿ ಸ್ವಲ್ಪ
ಬೇಕು, ಸ್ವಲ್ಪ ಟ್ರಾಫಿಕ್ ಏನು ಮಾಡ್ತಾರೆ, ಪೊಲೀಸ್ ನಮ್ಮ ನಂಬರ್ಗಳು ಕೊಡ್ತಾರೆ, ನೀವು ಹೆಲ್ಪ್ ತಗೋಬೇಕು. ಮತ್ತು ನೀವು ಹೆಲ್ಪ್ ತಗೋದ್ರೆ ನೀವು ಜಾಂಡ್ರ್ ಆಗೋದಂದ್ರೆ ಬೇರೆ ದಂಡನ್ನು ಜಾಂಡ್ರ್ ಮಾಡ್ಬೇಕು. ಹೆಂಗೆ ಹೇಳು, ಈಗ ಯಾರಿಗೆ ಇನ್ನೋಸೆಂಟ್ ಇರ್ತಾರೆ, ಗೊತ್ತಿರಲ್ಲ ಅಂಥವ್ರಿಗೆ ನೀವು ನಿಮ್ಮ ಕಾನೂನನ್ನ ಅರಿವು ಮೂಡಿಸ್ಕೊಬೋದು. ಪ್ರತಿಯೊಬ್ಬರು ಒಂದು ಜವಾಬ್ದಾರಿ ಯಾಕಂದರೆ ಇದೊಂದು ನಮ್ಮ ಒಂದು ಅಭಿವೃದ್ಧಿ, ದೇಶ ಅಭಿವೃದ್ಧಿ ಹಾಗೂ ದೇಶದ ಒಂದು ಸದೃಢ ಹಾಗೂ ಕಾನೂನು ಸುವ್ಯವಸ್ಥೆಯಿಂದ ಎಲ್ಲ ಗಲಾಟೆ ಆಗಬೇಕು ಅಂದಾಗ ಪ್ರತಿಯೊಬ್ಬರು ಜವಾಬ್ದಾರಿ ಇರುತ್ತೆ. ನೀವು ಬರೀ ಸ್ಟೂಡೆಂಟ್ ಅಂತ ತಿಳ್ಕೊಂಡ್ರೆ ಇದು ದೇಶದ ಒಂದು ಪ್ರಜೆ ಅಂತ ತಿಳ್ಕೊಂಡ್ರೆ ನೀವು ಎಲ್ಲ ಕೆಲಸ ಮಾಡ್ತೀರಿ. ಕಾನೂನು ಏನೇನು ನಮ್ಗೆ ಡೌಟು ಕ್ಲಿಯರ್ ಮಾಡ್ಕೋಬೇಕು. ಇಂಥ ಸಂದರ್ಭದಲ್ಲಿ ಕ್ಲಿಯರ್ ಮಾಡಬೇಕು. ಇಲ್ಲ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನೀವು ಫೋನ್ ಮಾಡಿ ಹೇಳಿದ್ರು ಇಮಿಡಿಯೇಟ್ ಪೊಲೀಸ್ ಮಾಡ್ತಾರೆ. ಎಲ್ಲ ನೀವು ಕಾನೂನ ಸಲಹೆ ತಿಳ್ಕೊಂತೀರಿ ಅಂತ ಹೇಳಿ ನನ್ನ ಈ ಮಾತನ್ನು ಸಮಾಜದೊಂದಿಗೆ ನಾವಿದ್ದೇವೆ. ಸದೃಢ ಸಮಾಜದೊಂದಿಗೆ ಕಟ್ಟಿದಾಗ ಬದುಕು ಸುಂದರವಾಗ್ತದೆ. ಏನೇ ಸಮಸ್ಯೆ ಇದ್ರೂ ಕೂಡ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಂಡಂತಹ ಮತ್ತು ಅದರ ಮುಂಜಾಗ್ರತೆ ಕ್ರಮಗಳನ್ನು ತಿಳಿಸಿದಂತಹ ಮಂಜುನಾಥ್ ಅವರಿಗೆ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ಕುರಿತು ಗ್ರಂಥಪಾಲಕರಂತಹ ಡಾಕ್ಟರ್ ಜಿ. ಸುರೇಶ್ ಒಂದೆರಡು ಮಾತಾಡಬೇಕಂತ ಕೇಳ್ಕೊಂಡು. ನಿಮಗೇನು ಅನ್ಸುತ್ತೆ ಅಂದರೆ ಅದೇ ಟ್ರಾಫಿಕ್ ಪೊಲೀಸ್ ಇರಲ್ಲ ಅಂತೇಳಿ ಮೋಸ್ಟ್ಲಿ ಟ್ರಾಫಿಕ್ ಪೊಲೀಸ್ ಕಮ್ಮಿ ಆಗಿದೆ. ಆ ಪ್ಲೇಸ್ಗೆ ಬೇಸ್ಡ್ CCTVs ಬಂದಿದ್ದಾವೆ. ನಿಮಗೇನು ಅನ್ಸುತ್ತೆ, ಎಸ್ಪೆಷಲಿ ಯಾರಾದ್ರೂ ಸಿಟಿಗೆ ಹೋದ್ರೆ ಜಾಸ್ತಿ ಟ್ರಾಫಿಕ್ ಪೊಲೀಸ್ ಕಂಟ್ರೋಲ್ ಮಾಡಲ್ಲ. ನಮಗೆ ಅಲ್ಲೇನಾಗುತ್ತೆ ಅಂತಂದರೆ CCTV ಬ್ಯಾಗ್ಸ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಆಲ್ಮೋಸ್ಟ್ 1 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕ್ಯಾಪ್ಚರಿಂಗ್ ಪವರ್ ಇರುತ್ತೆ. ನಿಮ್ಗೆ ಜಸ್ಟ್ ನಂಬರ್ ಪ್ಲೇಟ್ ಒಂದು ಕ್ಯಾಪ್ಚರ್ ಆಗೋದು ಸಾಕು, ಅದು ಡಾಕ್ಯುಮೆಂಟೇಷನ್ ಆಗ್ತಾ ಹೋಗ್ತಾರೆ. ನೀವು ಆ ಸರ್ಕಲ್ 3 ಸರಿ ಆಗ್ತದೆ, 3 ಸರಿ ಫೈನ್ ಬಿಡ್ತೀರಿ. ಬಟ್ ನೀವು ಟ್ರಾಫಿಕ್ ಪೊಲೀಸ್ ಇರೋದಿಲ್ಲ. ಅದು ಯಾವತ್ತು ವಾದನ ಆಗುತ್ತೆ ಅಂತಂದ್ರೆ ಗಾಡಿ ರಿನ್ಯೂವಲ್ ಅಲ್ಲೇ CCTV ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹೋಗ್ತಿರೋದು, CCTV ಎಸ್ಕೇಪ್ ಮಾಡಿ ಹೋಗ್ತಿರೋದು. ಬಟ್ ಅವ್ನು ಲಾಸ್ಟ್ ಮೂಮೆಂಟ್ ಏನಾಗುತ್ತೆ ಅಂದರೆ 1-2 ವರ್ಷ ಬಿಟ್ಟು ಇಂಜಿನ್ ಸೀಸ್ ಆಗಿಬಿಟ್ಟು ಅವನು ಇದಕ್ಕೆ ಹೋದ ಸ್ಟೇಷನ್ಗೆ ಏನಕ್ಕೆ ಹೋದ, ಅಲ್ಲಿ ತಗೊಂಡು ನೋಡಿ 25,000 ರೂಪಾಯಿ ಫೈನ್ ಬಿದ್ದಿದೆ. ಮತ್ತು ಗಾಡಿನ ಬಿಡೋದಿಲ್ಲ, ಹೊರಗಡೆ ಬಿಡೋದಿಲ್ಲ, ಗಾಡಿ ಸೀಸ್ ಮತ್ತೆ ಮಿಕ್ಕಿದ ಪ್ರೋಸೆಸ್ ಇಲ್ಲ, ಗಾಡಿ ಕಂಟ್ರೋಲ್ಗೆ ಸೇರೋದಿಲ್ಲ. ಸೊ ಅದಕ್ಕೋಸ್ಕರ ಯಾರು ಸಿಗ್ನಲ್ ಡ್ರೈವ್ ಮಾಡ್ತಾ ಇದ್ರೆ ಸ್ವಲ್ಪ ಸಿಗ್ನಲನ್ನು ನೋಡಿ ಅಲ್ಲೆಲ್ಲ ಟ್ರಾಫಿಕ್ ರೂಲ್ಸನ್ನ ಫಾಲೋ ಅಪ್ ಮಾಡಿ. ಅದರ ಜೊತೆಗೆ ಮೋಸ್ಟ್ಲಿ ವುಮೆನ್ ಪ್ರೊಟೆಕ್ಷನ್ಗೆ ಅಂತೇಳಿ ಕೆಲವು ಆ್ಯಪ್ಸ್ ಇದಾವೆ. ನಿರ್ಭಯ ಆ್ಯಪ್ಸ್ ಅಂತ ಕೇಳಿದ್ರೆ, ನಿರ್ಭಯ ಆ್ಯಪ್ಸ್ ಅಂತೇಳಿ. ಅದಾದಮೇಲೆ ಇವಾಗ ನಮ್ಮ ಗೌರ್ಮೆಂಟಲ್ಲಿ ಸೌಜನ್ಯ ಕೇಸಸ್ ಎಲ್ಲ ಆ ಥರದ ಕೆಲವು ಏನಾಗುತ್ತೆ ಅಂದರೆ ಮಹಿಳೆಯರಿಗೋಸ್ಕರ ಇವಾಗ ಬೇರೆ ಬೇರೆ ಇಶ್ಯೂಸ್ ಎಲ್ಲ ಆಗ್ತದೆ. ಚುಡಾಯಿಸೋದಾಗಿರ್ಬೋದು, ರ್ಯಾಗಿಂಗ್ ಮಾಡೋದಾಗಿರ್ಬೋದು. ರ್ಯಾಗಿಂಗ್ ಮೇಲೆ ತುಂಬ ಇರುತ್ತೆ. ನೀವು ಜಸ್ಟ್ ಸನ್ನೆ ಮಾಡೋದಾಗಿರ್ಬೋದು, ಬೇರೆ ಡ್ರೆಸ್ ಬಗ್ಗೆ ಮಾತಾಡೋದಾಗಿರ್ಬೋದು, ನಮ್ಮ ದೇಹ ಅಂಗಗಳ ಬಗ್ಗೆ ಮಾತಾಡೋದಾಗಿರ್ಬೋದು. ಅದಕ್ಕೆ ತುಂಬ ವೆರೈಟೀಸ್ ಇದೆ. ಆ ಥರ ಏನಾದರೂ ಆಯ್ತು ಅಂತಂದರೆ ಕೆಲವು ಆ್ಯಪ್ಸ್ ಇದೆ. ಜಸ್ಟ್ ಒಂದು 15 ಸೆಕೆಂಡ್ ಬಟನ್ ಪ್ರೆಸ್ ಮಾಡೋದು ಸಾಕು. ಕನ್ಸರ್ಟ್ ನೀವು ಎಲ್ಲಿ ಲೊಕೇಶನ್ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತೇಳಿ 15 ಸೆಕೆಂಡಲ್ಲಿ ಅದೇನಾದರೂ ಮಾಹಿತಿ ಹೋಗುತ್ತೆ. ಆಯಸ್ ಗಂಟೆಗೆ ನಮ್ಗೆ ಎಸ್ಕೇಪ್ ಆಗೋ ಚಾನ್ಸಸ್ ತುಂಬ ಅನುಕೂಲ ಆಗುತ್ತೆ. ಎಸ್ಪೆಷಲಿ ನಿರ್ಭಯ ಅಂತೇಳಿ. ಇನ್ ಕೇಸ್ ನಿಮ್ಗೆ ಇಲ್ಲಿ ಯೂಸ್ ಆಗಿಲ್ಲ ಅಂತಂದು ಗೂಗಲ್ ಪ್ಲೇ ಸ್ಟೋರಲ್ಲಿ ಇದೆ. ಒಂದ್ಸರಿ ಜಸ್ಟ್ ಇನ್ಸ್ಟಾಲ್ ಮಾಡಿ ನೋಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಮತ್ತು ಅದಾದಮೇಲೆ ಸುಮ್ಮನೆ ಕಾಲ್ ಮಾಡೋದಲ್ಲ. ಇನ್ ಕೇಸ್ ಏನಾದ್ರು ಬೇರೆ ಥರ ಪ್ರೋಸೆಸ್ ಆಯಿತು ಅಂದರೆ ಅದಕ್ಕೆ ಡಾಕ್ಯುಮೆಂಟೇಷನ್ ಆಗುತ್ತೆ. ಇಲ್ಲಿಂದ ನೀವು ಇನ್ಸಿಡೆಂಟ್ ಆಗುತ್ತೆ, ಎಷ್ಟು ಇನ್ಸಿಡೆಂಟಲ್ಲಿದೆ ವಿತಿನ್ 10 ಮಿನಿಟ್ಸಲ್ಲಿ ರೀಚ್ ಆಗಬೇಕು ಅನ್ನೋದ್ರ ಗೈಡ್ಲೈನ್ಸ್ ಇದೆ. ಎಸ್ಪೆಷಲಿ ಡೇಂಜರಸ್ ನಿರ್ಭಯ ಆ್ಯಪಲ್ಲಿ ಏನಾದರೂ ಆ ಥರ ಆಯ್ತಂದ್ರೆ ಡೇಂಜರಸ್ ಪ್ಲೇಸಸ್ಸಲ್ಲಿ ಏನಾದರೂ ಅದರಿಂದ ಮಾಹಿತಿ ಹೋಗ್ತಂದ್ರೆ ಪೊಲೀಸ್ 10 ಮಿನಿಟ್ಸಲ್ಲಿ ಪಡೆ ಅಂತ ಮಾಡಿದ್ದಾರೆ ಹೆಣ್ಮಕ್ಳು. ಆಫೀಸರ್ಸ್ ಇರ್ತಾರೆ, ಆ ಥರ ಆ್ಯಪ್ಸ್ ಏನಾದ್ರು ಇರ್ತಂದ್ರೆ ಹೆಣ್ಮಕ್ಳು 112 ಮಾಡಿದ್ರು ಸಾಕು, ಎಲ್ಲ ಆಟೋಮೆಟಿಕ್ ಇದು ಇಲ್ಲಿ ಅದು ಇದನ್ನೇ ಮಾಡಿದ್ದಾರೆ. ದಾರಿ ಆಗಿರ್ಬೋದು, ಅಲ್ಲಿಂದ ಓದ್ಕೊಂಡು ದಾರಿ ಆಗಿರ್ಬೋದು, ಮತ್ತು ಯಾವ್ದಾದ್ರು ಒಂದು ಕಳ್ಳೆ ಆಚಾರ ಆಗಿರ್ಬೋದು. ಆ ಥರ ಏನಾದ್ರು ಕೇಸ್ಗಳಾಗಲಿ ಮನೆಯಲ್ಲಿ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇತ್ತು ಅಂದರೆ ಸಾಕು ಬೇಕಾದ್ರೆ ಇಲ್ಲೇ ಇದ್ದಾರೆ. ಈ ಥರ ಅವಕಾಶ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಾಹಿತಿ ಕಳ್ಕೊಳ್ಳೋದಕ್ಕಿಂತ ಸಾಕು ಇಲ್ಲೇ ಇದ್ದಾರೆ. ಆ ಥರ ಏನಾದ್ರು ಕ್ವಶನ್ಸ್ ಇದ್ದರೆ ರೈಸ್ ಮಾಡಿ, ಇಲ್ಲ ಅಂತಂದರೆ ಕಾರ್ಯಕ್ರಮ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ವೆರಿಫಿಕೇಶನ್ ಬಂದಾಗ ಅವನ್ನೆಲ್ಲ ನೋಡೇ ನಾವು ಕೊಡೋದು. ಇವ್ರ ಕೇಸ್ ಇದೆಯಾ, ಇಂಥ ಕಡೆ ಕೇಸ್ ಇದೆ, ಈ ಹಂಗಾಗಿ ಬರೀತಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಅವ್ರಿಗೆ ಒಂದು ಪಾಸ್ಪೋರ್ಟ್ ಆದರೂ ಅಷ್ಟೇ, ಹೊರಗಡೆ ಪಾಸ್ಪೋರ್ಟ್ ಯಾವ ದೇಶಕ್ಕೂ ಹೋಗಿ ಕೊಡಲ್ಲ. ಆಮೇಲೆ ಅವರು ವೀಸಾನು ಅವರು ಕೊಡಲ್ಲ. ಸೊ ಇವೆಲ್ಲ ಆಗೋಕ್ಕಿಂತ ಮುಂಚೆ ನಾವು ಪ್ರಿವೆನ್ಷನ್ ಒಂದು ನಮ್ಮ ಮುಂದೆ ಹಾಸನ
ಆಮೇಲೆ ನೀವು ಇಮಿಡಿಯೇಟ್ ಪೊಲೀಸ್ ಯಾಕೆ ಪೊಲೀಸ್ ಬರಲ್ಲ ಅಂತ ಹೇಳ್ಬೇಕು ಸರ್. ನೀವು ಯಾಕೆ ಬರಲಿಲ್ಲ ಸರ್, ನೋಡಿ ಸರ್ ಇಂಥ ಪ್ರಾಬ್ಲಮ್ ಹೇಳ್ಬೇಕು. ಕಳಿಸೋಕೆ ಒಂದು ಇದಿದೆ ಅಂದರೆ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅಂತ ಗಲಾಟೆ ಮಾಡ್ಕೋಬಾರ್ದು. ಏನಪ್ಪ ಅಂದರೆ ಅದನ್ನು ಹೆಚ್ಚಿಸು. ನೋಡಿ ಸರ್ ಇಲ್ಲಿ ಪೊಲೀಸ್ ಸ್ವಲ್ಪ ನೋಡಿ ಕಳಿಸಿರ್ತಾರೆ, ಇರ್ತಾರೆ ಪೊಲೀಸ್ ಇರ್ತಾರೆ, ಅದು ಪನಿಷ್ಮೆಂಟ್ ಆಗಿರುತ್ತೆ. ಸರ್ ಹಂಗಂದ್ರೆ ವಿಜಯಮಲ್ಲಿ 1000 ಕೋಟಿ ಗುರ್ತಾಂಡೋದಲ್ಲ ಸರ್ ನಮ್ಮ ದೇಶ ಬಿಟ್ಟು ವಿಜಯಮಲ್ಲಿ ಅಂತ ಅವ್ನು ಯಾಕೆ ದೇಶಕ್ಕೆ ಹಾಕಲಿಲ್ಲ ದೇಶ ಬಿಟ್ಟು ಹೋಗಿದ್ದ ಬಗೆಹರಿಲ್ಲ. ಅಲ್ಲಿ ಕಾನೂನುಗಳು ಒಂದ್ಸಲ ಟ್ರಯಲ್ ಕೋರ್ಟ್ಗೆ ಎಂಟರ್ ಆಯಿತು ಅಂದರೆ ಅವರು ಡಿಟೈಲ್ ವಿಚಾರಣೆ ಮಾಡ್ತಾರೆ. ಎತ್ತ ಮಾಡಿ ಯಾರಿಗೆ ನೋಡ್ರಿ ಕೆಲವೊಂದು ಜಡ್ಜ್ಮೆಂಟ್ ಇದೆ ಮೊನ್ನೆ. ನಾಗರಿಕ ಸಮಾಜದಲ್ಲಿ ವ್ಯಕ್ತಿಗಳು ಹೇಗಿರಬೇಕು, ಬದುಕನ್ನು ಹೇಗೆ ನಿರ್ವಹಿಸಿಕೊಳ್ಬೇಕು, ಅಪರಾಧ ಕೃತ್ಯಗಳಾದಾಗ ಜಾಗೃತಿ ಹೇಗೆ ನಾವು ವಹಿಸಬೇಕು ಅಂತ ಮಾಹಿತಿ ಕೊಟ್ಟಂತಹ ಮಂಜುನಾಥ್ ಅವರಿಗೆ ನಮ್ಮ ಸಂಸ್ಥೆಯಿಂದ ಸಣ್ಣ ಸನ್ಮಾನವನ್ನು